ಚಾ ಮಾಡ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದು ಯಾರಿಂದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ಕಲಬುರಗಿ ನಗರದಲ್ಲಿ ಐತಿಹಾಸಿಕ ಆದಂಥ ಬಂದ್ ಕರೆಯನ್ನು ನಾವು ಕೊಟ್ಟಿದ್ದೀವಿ. ಕಾರಣ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಾಮಾಜಿಕ ನ್ಯಾಯ, ಹೆಣ್ಣಿಗೆ ಅಧಿಕಾರ, ಬದುಕುವ ಅಧಿಕಾರ, ಮಾತಾಡುವ ಅಧಿಕಾರ ಮತ್ತು ಬರವಣಿಗೆ ಅಧಿಕಾರ ಎಲ್ಲವನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬ್ ಸಂವಿಧಾನ ಹೊರತು ಮನುಸ್ಮೃತಿಯಾದಂಥ RSSನ ನಾಗ್ಪುರ್ ಅಲ್ಲ ಅನ್ನೋದು ನೇರವಾಗಿ ಇವತ್ತು ನಾವು BJP ಮತ್ತು ಸಂಘ ಪರಿವಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಬಾಬಾ ಸಾಹೇಬ್ ಅಂದರೆ ಭಾರತ, ಭಾರತ ಅಂದರೆ ಬಾಬಾ ಸಾಹೇಬ. ಇದು ಬಾಬಾ ಸಾಹೇಬರ ಸಂವಿಧಾನದಲ್ಲಿ ನಡೀತಕ್ಕಂಥ ದೇಶ. ಯಾರ ಅಪ್ಪನ ಸ್ವತ್ತಲ್ಲ. ಅಮಿತ್ ಶಾ ಅಂತ 1000 ಮಂದಿ ಬಂದರೂ ಕೂಡ ನಮಗೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಎಚ್ಚರಿಕೆ ಕೊಡೋಕ್ಕಾಗಿ ಶಾ ಅವರು ಅರ್ಥ ಮಾಡ್ಕೊಳ್ಬೇಕು. ಈ ದೇಶ ಯಾವಾಗ ಸ್ವತಂತ್ರ ಆಯಿತು 33 ಕೋಟಿ ಜನಸಂಖ್ಯೆ ಇತ್ತು. ಹಿಂದಿನಿಂದ ಬುದ್ಧ, ಬಸವ, ಅಂಬೇಡ್ಕರ್ನ ಇಲ್ಲಿವರೆಗೂ ಕೂಡ ಸಾಕಷ್ಟು ಯುಗ ಪುರುಷರು, ದೇವಾನು ದೇವತೆಗಳು, ಮರ್ಗಮ್ಮ, ದುರ್ಗಮ್ಮ, ಕಾಳಮ್ಮ ಎಲ್ಲ 33 ಕೋಟಿ ದೇವಾನು ದೇವತೆಗಳಿಂದ ಕೂಡ ಈ ಸಮಸ್ಯೆಯನ್ನು ಬಗೆಹರಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತಿ ಪದ್ಧತಿ ಇವೆಲ್ಲ ತಾಂಡವಾಡ್ತಿದ್ದು. ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಸಮಾಜ ಇಲ್ಲಿ ತಾಂಡವಾಡ್ತಿತ್ತು. ಯಾವ ದೇವಾನು ದೇವತೆಗಳು ಕೂಡ ನೆನೆದ್ರು ಕೂಡ ಏನೂ ಮಾಡಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾರು ದೇವನ ನಮಿಸಿಲ್ಲ ಅಂತ ನಾವು ಯಾವಾಗಲೂ ಕೂಡ ಈ ಭಾರತ ದೇಶದಲ್ಲಿ ದೇವಾನು ದೇವತೆಗಳಿಗೆ ನಮಸ್ಕರಿಸಿದ್ದಾರೆ. ಯಾರು ಉದ್ಧಾರ ಮಾಡಲಿಲ್ಲ. ಯಾವಾಗ ದೇಶಕ್ಕೆ ಸ್ವತಂತ್ರ ಆಯಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದರು. ಭೂಮಿಗೆ ಬಂದ ಭಗವಂತನಂತೆ ಸಂವಿಧಾನವನ್ನು ಬರೆದಿದ್ದರ ಫಲವಾಗಿ ಇವತ್ತು ಚಾ ಮಾಡ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದು ಯಾರಿಂದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ಅದಕ್ಕಾಗಿ ಇವತ್ತು ಇವರು ಬಣ್ಣ ಬಯಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಮಾತನಾಡಿಲ್ಲ. ಮಹಾತ್ಮ ಗಾಂಧಿಗೆ ಗುಂಡಿಟ್ಟು ಕೊಂದಿರ್ತಕ್ಕಂಥ ಗೋಡ್ಸೆ ಮತ್ತು ಗೋವಾಡ್ಕರ್, ಸಾರ್ವರ್ಕರ್, ಸುದರ್ಶನ್, ಇವರೆಲ್ಲ ಹೆಗ್ಡೆವಾರು, ಇವರೆಲ್ಲ ಇವತ್ತು ಮಾಡಿರ್ತಕ್ಕಂಥ ಮಾತಲ್ಲಿ ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವೇಳನ ಮಾಡಿರ್ತಕ್ಕಂಥ ಇತಿಹಾಸ ಪುಟದಲ್ಲಿದೆ. ಇವತ್ತು ಮತ್ತೆ ಅದನ್ನ ಸುಮ್ಮನೆ ಬಿಟ್ಟು ನೋಡ್ತಾ ಇದ್ದಾರೆ. ನಾವೇನಾದ್ರೂ ಸುಮ್ಮನೆ ಕೂತಿದ್ದಾದ್ರೆ, ಈ ಜನ ಸುಮ್ಮನೆ ಕೂತ್ರೆ ಮತ್ತೆ ಇವರನ್ನ ಹೇರಿ ಮತ್ತೆ ಯಥಾಸ್ಥಿತಿಗೆ ತರ್ತಕ್ಕಂಥ ಒಂದು ಪಿತ್ತೂರಿ ಇದು. ಸಂವಿಧಾನದ ಬಗ್ಗೆ, ಈ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮನೋಭಾವ ನಿಮ್ಮಲ್ಲಿತ್ತು ಅಂದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾವು ಈ ಒಂದು ಹೋರಾಟದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ, ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕುರುಬಗೊಂಡ ಸಂಘದ ಅಧ್ಯಕ್ಷನಾಗಿ ಇವತ್ತು ಕೇಂದ್ರದ ಚಿತ್ರ ಪ್ರದರ್ಶನ ಆಯ್ತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿನ ಅಮಿತ್ ಶಾ ಅವ್ರಿಗೆ ನಾವು ಕೇಳ್ತೇವೆ. ಇವತ್ತಿನ ದಿನ CITದವ್ರು ಕೇಳ್ತೇವೆ, ರೈತ ಸಂಘದವ್ರು ಕೇಳ್ತೇವೆ. ಏನು ಕೇಳ್ತಾ ಇದ್ದೇವೆ ಅಂದ್ರೆ ಇವತ್ತಿನ ದಿನ ನೀವು ಈ ಒಂದು ಉನ್ನತವಾದ ದೇವರಂತ ಹೇಳಲ್ಲ, ಒಂದು ಉನ್ನತವಾದ ಒಂದು ಜಾಗದಲ್ಲಿ ಕೂತು ಇವತ್ತಿನ ದಿನ ನೀವು ಉನ್ನತ ಸ್ಥಾನ ಧರಿಸಿರಂದ್ರೆ ಅದು ಬಾಬಾ ಸಾಹೇಬರು ಒಂದು ಕಮಿಟಿ ಬರೆದಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಗೊತ್ತಿತ್ತಂದ್ರೆ ಅವ್ರು ಆ ರೀತಿ ಮಾತಾಡ್ತಿದ್ದಿಲ್ಲ. ನಮಸ್ಕಾರ, ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ ಮಾತಾಡ್ತಾ ಇರೋದು. ಇಂದು ಕಲಬುರಗಿ ಬಂದ್ ಅಂತೇಳಿ ನಾವು ಘೋಷಿಸಿದ್ವಿ. ಅದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯವರು ಕೂಡ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೀವಿ. ಮತ್ತು ಇನ್ನೊಂದು ಯಾವ ರೀತಿ ಅಮಿತ್ ಶಾ ಅವರು ಸದನದಲ್ಲಿ ಮಾತಾಡಿರುವಂಥದ್ದು ಬಹು ತಪ್ಪಾಗಿದೆ. ಯಾಕಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಕುರಿತಾಗಿ ಅವಹೇಳನ ಮಾತುಗಳನ್ನು ಆಡಿದರಲ್ಲಿ ಸದನದಲ್ಲಿ ಅವರು ಅತಿ ಶೀಘ್ರದಲ್ಲೇ ರಾಜೀನಾಮೆ ಕೊಟ್ಟು ಹಿಂದೆಗೆ ಸರಿಬೇಕೆಂಬುದು ನಾವು ಕಲಬುರಗಿ ಚಾಲಕರ ಸಂಘದ ವತಿಯಿಂದ ನಾವು ಕೇಳ್ಕೊಳ್ತೀವಿ. ನಮ್ಮ ಉಸಿರು ಇವತ್ತು ನಡಿಲಾರದವ್ರಿಗೆ ನಡಿಯಕ್ಕೆ ತೋರಿಸ್ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಾತು ಬರಲಾದ್ರೆ ಮಾತು ಬರುವಂಥ ಒಂದು ಅಧಿಕಾರ ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥವ್ರ ಬಗ್ಗೆ ಇವತ್ತು ಅವಹೇಳನಕಾರಿ ಹೇಳಿದ್ದು ನಾವೆಲ್ಲ ರೀತಿಯಿಂದ ಖಂಡಿಸ್ತೀವಿ. ಈಗ ಜಾಸ್ತಿ ಅದ್ರ ಬಗ್ಗೆ ಹೇಳೋದಿಲ್ಲ, ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತೇ ಅದ. ಈಗ ಅದು ನಮ್ಮ ಬಾಬಾ ಸಾಹೇಬರ ಬಗ್ಗೆ ಏನು ಸಮಪಾಲು ಹಕ್ಕನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬರ ಬಗ್ಗೆ. ಅವ್ರಿಗೆ ಹೇಳೋಕ್ಕೆ ಬಾಬಾ ಸಾಹೇಬ್ ಅಂತಂದರೆ ಅವ್ರಿಗೆ ಅಷ್ಟು ತ್ರಾಸ ಅಲ್ಲತ್ತದ. ನನ್ನ ಮಗನಿಗೆ ಇವತ್ತು ಇಜ್ಜತ್ ಅನ್ನೋದು ಇಟ್ಕೊಂಡಿದ್ದಿದ್ರೆ ಅವ ಇವತ್ತು ಕುಂತಿ ಜಾಗ ಅನ್ನೋದು ಸಂವಿಧಾನ ಕೊಟ್ಟಿದಂತ ಅವ್ನಿಗೆ ಗೊತ್ತಿಲ್ಲ. ಅವನಿಗೆ ತಕ್ಷಣವೇ ನಾವು ರಾಜೀನಾಮೆ ಕೊಟ್ಟಿಗೆ ಒಂದು ಸೀಟನ್ನು ಅವ್ನು ಮರ್ಯಾದೆ ಉಳಿಸ್ಕೋಬೇಕು. ಇಲ್ಲಾಂತಂದ್ರೆ ಇವತ್ತು ಗುಲ್ಬರ್ಗ ಜನತೆ ಭಾಳ ರುಚಿಗೆದ್ದದ. ಮುಂಜಾನೆ 6 ಹಿಡಿದು ಇಲ್ಲಿ ತನಕ ಯಾರು ಒಬ್ಬೊಬ್ಬರು ಮನೆಗೆ ಒಬ್ಬರು ಇಲ್ಲ ಎಲ್ಲೂ ಇಲ್ಲ ಗೌರ್ಮೆಂಟ್ ಸರ್ವೆಂಟ್ ಹಿಡ್ಕೊಂಡು ಹುಡುಗರು ಶಾಲೆ ಕಾಲೇಜ್ ಹಿಡ್ಕೊಂಡು ಏರಿಯಾನ ಮುಖಂಡ್ರು ಹಿಡ್ಕೊಂಡು ಮತ್ತು ಅಲ್ಲೋಲು ಕಲ್ಲಲ್ಲೂ ಪೂರ ಗುಲ್ಬರ್ಗ ಎದ್ದು ನಿಂತದ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ, ನಿಮ್ಮ ಪಕ್ಷದ ಇಜ್ಜತ್ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಸರಿ ರೀ. ನಾವು JBM ರಕ್ತ ಮೈ ತುಂಬ ಓಡಾಡತ್ತದ. ನಾವು ಎಲ್ಲಿ ಕಾರಣಕ್ಕೂ ನಿಂದ್ರಂಗಿಲ್ಲ. ನಾನು ಕುಮಾರ್ ಯಾದವ್, ಅಲೆಮಾರಿ ಮತ್ತು ಅಲೆಮಾರಿ ಜಿಲ್ಲಾಧ್ಯಕ್ಷ, ಕಲಬುರಗಿ ಘಟಕ.